ಡಿಲೀಟ್ ಅಕೌಂಟ್ ಅಂತಿದೆ, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜಿಮೇಲ್ ಅಕೌಂಟನ್ನು ಯಾವ ರೀತಿ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ಜಿಮೇಲ್ ಅಕೌಂಟನ್ನು ಡಿಲೀಟ್ ಮಾಡ್ತೀರಾ ಅಂತಂದರೆ ಪರ್ಮನೆಂಟಾಗಿ, ಸೊ ಇದು ನೀವು ಗೂಗಲ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಅಂದರೆ ಗೂಗಲ್ ಅಕೌಂಟಲ್ಲಿ ನೋಡ್ಬೋದು ನೀವು, ನಿಮ್ಮ ಒಂದು ಗೂಗಲ್ ಡ್ರೈವ್ ಇರುತ್ತೆ, ಗೂಗಲ್ ಫೋಟೋಸ್ ಇರುತ್ತೆ, ಅಥವಾ ಆ ಒಂದು ಅಕೌಂಟಿಂದ ನೀವು ಯೂಟ್ಯೂಬನ್ನು ನೋಡ್ತಾ ಇರ್ತೀರ. ಸೊ ಯೂಟ್ಯೂಬಲ್ಲಿ ನಿಮ್ಮ ಹಿಸ್ಟ್ರಿ, ಸೊ ನೀವು ಏನೇನು ಯೂಟ್ಯೂಬಲ್ಲಿ ಬ್ರೌಸ್ ಮಾಡಿರ್ತೀರ ಸೊ ಅವೆಲ್ಲೂ ಕೂಡ ಇಲ್ಲಿ ಡಿಲೀಟ್ ಆಗುತ್ತೆ. ಸೊ ನೀವೇನಾದರೂ ಗೂಗಲ್ ಡ್ರೈವ್ ಯೂಸ್ ಮಾಡ್ತಿದ್ರೆ ಗೂಗಲ್ ಡ್ರೈವಲ್ಲಿ ಇರುವಂಥ ಒಂದು ಡೇಟಾಗಳೆಲ್ಲ ಡಿಲೀಟ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ಅಲ್ಲಿ PDF ಇಡ್ಬೋದು, ನೀವು ಡಾಕ್ಯುಮೆಂಟ್ ಇಡ್ಬೋದು, ಅಥವಾ ಫೋಟೋಸ್, ವೀಡಿಯೋಸ್, ಸೊ ಯಾವುದೇ ಒಂದು ಫಾರ್ಮೇಟಲ್ಲಿ ನೀವೇನಾದರೂ ಡೇಟಾ ಇಟ್ಟಿದೆ, ಸೊ ನೀವೇನಾದರೂ ಅಲ್ಲಿ ಡಿಲೀಟ್ ಮಾಡ್ತೀರಾ ಅಂತಂದರೆ ನೀವು ಪರ್ಮನೆಂಟಾಗಿ ಆ ಒಂದು ಡೇಟಾ ಕೂಡ ಡಿಲೀಟ್ ಆಗುತ್ತೆ. ಸೊ ಆದ್ದರಿಂದ ನೀವು ಗೂಗಲ್ದಲ್ಲಿರುವಂಥ ಒಂದು ಡ್ರೈವ್ಸ್ ಎಲ್ಲ ನೀವು ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಸೊ ಮೊದಲದಾಗಿ ನೀವು ನಿಮ್ಮ ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ದಲ್ಲಿರುವಂಥ ಯಾವುದೇ ಒಂದು ಪ್ರಾಡಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಪ್ಲೇಸ್ಟೋರ್ ಆಗಿರ್ಬೋದು. ಸೊ ಅಲ್ಲಿ ನೀವು ಓಪನ್ ಮಾಡಿಕೊಂಡ ನಂತರ ನೋಡ್ಬೋದು ನಿಮಗೆ ಒಂದು ಪ್ರೊಫೈಲ್ ಅಂತ ಇರುತ್ತೆ. ಸೊ ಎಲ್ಲಿ ಹೋದರೂ ಕೂಡ ನಿಮಗೆ ಪ್ರೊಫೈಲ್ ಇರುತ್ತೆ. ಅಲ್ಲಿ ನೋಡ್ಬೋದು ನೀವು ಕ್ರಿಯೇಟ್ ಮಾಡಿರುವಂಥ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ತೋರಿಸ್ತಾ ಇರುತ್ತೆ. ಸೊ ಜಿಮೇಲ್ ID ತೋರಿಸ್ತಾ ಇರುತ್ತೆ. ಸೊ ಯಾವ ಒಂದು ಜಿಮೇಲ್ ID ನಿಮಗೆ ಡಿಲೀಟ್ ಮಾಡಬೇಕು ಅಂದ್ಕೊತಿದ್ದೀರಾ, ಸೊ ಆ ಒಂದು ಜಿಮೇಲ್ ID ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಎಕ್ಸಾಂಪಲ್ ಆಗಿ ನಾನು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಇವಾಗ ಜಿಮೇಲ್ ಆ್ಯಪಲ್ಲಿ ನೋಡ್ಬೋದು ಓಪನ್ ಮಾಡ್ಕೊಂಡಿದೆ. ನಮಗೆ ನೋಡ್ಬೋದು ಅಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಇವಾಗ ನಾನು ಒಂದು ಕ್ರಿಯೇಟ್ ಮಾಡಿರುವಂಥ ಜಿಮೇಲ್ ಅಕೌಂಟ್ ನೋಡ್ಬೋದು. ಸೊ ಇವಾಗ ನಾನು ಈ ಒಂದು ಜಿಮೇಲ್ ಅಕೌಂಟನ್ನು ನಾನು ಡಿಲೀಟ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಸೊ ನಾನು ಇವಾಗ ಡಿಲೀಟ್ ಮಾಡಿ ತೋರಿಸ್ತೇನೆ, ನೋಡ್ಬೋದು. ಸೊ ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಂಡಿದ್ದೆ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ಇಲ್ಲಿ ನೋಡ್ಬೋದು ನಮಗೆ ನೋಡ್ಬೋದು ಕೆಳಗಡೆ ಡೇಟಾ ಆ್ಯಂಡ್ ಪ್ರೈವೇಸಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನೋಡ್ಬೋದು ನಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೇನೆ, ನೀವು ನೋಡ್ಬೋದು. ಸೊ ಇವಾಗ ನೋಡ್ಬೋದು ನಮಗೆ ಇವಾಗ ಸ್ಕ್ರೀನ್ ಲಾಕ್ ಹೇಳುತ್ತೆ. ಯಾಕಂತಂದರೆ ನಾವು ಸ್ಕ್ರೀನ್ ಲಾಕ್ ಹಾಕಿರ್ತೀವಲ್ಲ, ಸ್ಕ್ರೀನ್ ಲಾಕ್, ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ನೋಡೋದು ಇವಾಗ ಪ್ರೊಸೆಸಿಂಗ್ ಆಗ್ತಿರುತ್ತೆ. ಸೊ ನೀವು ನೋಡೋದು ಇವಾಗ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ನಿಮ್ಮ ನಿಮ್ಮ ಜಿಮೇಲಲ್ಲಿರುವಂಥ ಕನ್ವರ್ಸೇಷನ್ ಡಿಲೀಟ್ ಆಗುತ್ತೆ, ಅಂದರೆ ಮೆಸೇಜ್ ಡಿಲೀಟ್ ಆಗುತ್ತೆ. ಯೂಟ್ಯೂಬ್ ಸರ್ಚ್ ಹಿಸ್ಟ್ರಿ, ಫೀಡ್ಬ್ಯಾಕ್ ಏನಿರುತ್ತೆ ಸೊ ಅದು ಕೂಡ ಡಿಲೀಟ್ ಆಗುತ್ತೆ. ಸೊ ಓಕೆ, ಅಲ್ಲಿ 2 ಆಪ್ಷನ್ ಇರುತ್ತೆ ನೋಡ್ಬೋದು, ಎಸ್ ಅಕ್ನಾಲೆಜ್ಮೆಂಟ್ ಅಂತ. ಸೊ ಮತ್ತು ಎಸ್ ಅಂತಿದೆ, ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಗೂಗಲ್ ಅಕೌಂಟ್ ಆ್ಯಂಡ್ ಆಲ್ ಇಟ್ಸ್ ಡೇಟಾ ಅಂತಿದೆ. ಆ ಮಾರ್ಕ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅಕೌಂಟ್ ಅಂತಿದೆ, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನಮಗಿಲ್ಲಿ ಇವಾಗ ಮತ್ತೆ ಒಂದು ಪಾಪಪ್ ಬರುತ್ತೆ ನೋಡ್ಬೋದು. ಸೊ ನೀವೇನಾದರೂ ಇವಾಗ ಅಕೌಂಟನ್ನು ರಿಕವರಿ ಮಾಡ್ತೀರಂತಂದರೆ ಕೆಲವೊಂದಿಷ್ಟು ಟೈಮ್ ಇರುತ್ತೆ. ಆ ಶಾರ್ಟ್ ಟೈಮಲ್ಲಿ ನೀವು ರಿಕವರಿ ಮಾಡುವಂಥದ್ದು. ಸೊ ಅದಾದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಅಕೌಂಟ್ ರಿಕವರಿ ಮಾಡಲಿಕ್ಕೆ ಆಗೋಲ್ಲ. ಸೊ ಪರ್ಮನೆಂಟಾಗಿ ಇದು ಗಾನ್ ಆಗಿಬಿಡುತ್ತೆ, ಅಂದರೆ ಡಿಲೀಟ್ ಆಗಿಬಿಡುತ್ತೆ. ಸೊ ಮತ್ತೆ ನಿಮಗೆ ಮೈಂಡ್ ಏನಾದರೂ ಚೇಂಜ್ ಆದರೆ ಸೊ ನೀವು ರಿಕವರಿ ಯುವರ್ ಅಕೌಂಟ್ ಅಂತಿದೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟನ್ನು ರಿಕವರಿ ಕೂಡ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.